ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 23ನೇ ದಿನದ ಪಾಠ. ನಾವು ನಮ್ಮ ಫ್ರೆಂಡ್ಸ್ ಅಥವಾ ನಮಗೆ ತುಂಬಾ ಹತ್ತಿರವಾದವರ ಜೊತೆ ಮಾತಾಡುವಾಗ ತುಂಬಾ ಫಾರ್ಮಲ್ ಆಗಿರೋ ಅಗತ್ಯವಿಲ್ಲ. ಹೌ ಆರ್ ಯು ಅನ್ನೋದಕ್ಕಿಂತ ವಾಟ್ಸಾಪ್ ಅನ್ನೋದು ಹೆಚ್ಚು ಫ್ರೆಂಡ್ಲಿ ಆಗಿರುತ್ತೆ. ಇವತ್ತು ಗೆಳೆಯರ ಬಳಗದಲ್ಲಿ ಬಳಸುವಂತಹ ಮಜವಾದ ಮತ್ತು ಸರಳ ಇಂಗ್ಲಿಷ್ ವಾಕ್ಯಗಳನ್ನ ಕಲಿಯೋಣ. ಇದರಿಂದ ನಿಮ್ಮ ಗೆಳೆಯರ ಮುಂದೆ ನಿಮ್ಮ ಇಂಗ್ಲಿಷ್ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಭಾಗ 1. ಗೆಳೆಯರನ್ನು ಭೇಟಿಯಾದಾಗ. ಗ್ರೀಟಿಂಗ್ ಫ್ರೆಂಡ್ಸ್. ಗೆಳೆಯರನ್ನು ನೋಡಿದ ತಕ್ಷಣ ಹೀಗೆ ಶುರು ಮಾಡಿ. ಏನಪ್ಪಾ ಸಮಾಚಾರ? ವಾಟ್ಸಪ್ ಬ್ರೋ. ಹೇಗಿದ್ಯಾ ಮಗ? ಹೌಸ್ ಇಟ್ ಗೋಯಿಂಗ್ ಬಡಿ? ತುಂಬಾ ದಿನ ಆಯಿತು ನಿನ್ನ ನೋಡಿ. ಲಾಂಗ್ ಟೈಮ್ ನೋ ಸಿ. ಏನ್ ಮಾಡ್ತಿದ್ಯಾ ಇತ್ತೀಚೆಗೆ? ವಾಟ್ ಹ್ಯಾವ್ ಯು ಬೀನ್ ಅಪ್ ಟು? ಭಾಗ 2. ಹೊರಗಡೆ ಹೋಗುವ ಬಗ್ಗೆ. ಹ್ಯಾಂಗಿಂಗ್ ಔಟ್. ಸಿನಿಮಾಗೆ ಅಥವಾ ಪಾರ್ಟಿಗೆ ಹೋಗುವ ಪ್ಲಾನ್ ಮಾಡುವಾಗ ಹೀಗೆ ಹೇಳಿ. ಇವತ್ತು ಸಂಜೆ ಹೊರಗಡೆ ಹೋಗೋಣವಾ? ಲೆಟ್ಸ್ ಹ್ಯಾಂಗ್ ಔಟ್ ದಿಸ್ ಈವ್ನಿಂಗ್. ನನ್ಗೊಂದು ಹೆಲ್ಪ್ ಬೇಕು ಮಗ. ಐ ನೀಡ್ ಅ ಸ್ಮಾಲ್ ಫೇವರ್ ಮ್ಯಾನ್. ಇವತ್ತು ಪಾರ್ಟಿ ಕೊಡ್ಸು. ಗಿವ್ ಮಿ ಅ ಟ್ರೀಟ್ ಟುಡೇ. ನಾವು ಪ್ಲಾನ್ ಮಾಡೋಣ. ಲೆಟ್ಸ್ ಮೇಕ್ ಅ ಪ್ಲಾನ್. ಭಾಗ 3. ಫೋನ್ ಮತ್ತು ವಾಟ್ಸ್ಆಪ್ ಇಂಗ್ಲಿಷ್. ಮೆಸೇಜ್ ಮಾಡುವಾಗ ಅಥವಾ ಫೋನ್ನಲ್ಲಿ ಮಾತಾಡುವಾಗ ಈ ಪದಗಳನ್ನು ಬಳಸಿ. ನನಗೆ ಮೆಸೇಜ್ ಮಾಡು. ಟೆಕ್ಸ್ಟ್ ಮೀ ಅಥವಾ ಪಿಂಗ್ ಮೀ. ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಐಲ್ ಕಾಲ್ ಯು ಬ್ಯಾಕ್ ಲೇಟರ್. ಸುಮ್ನಿರು. ಚಿಲ್ ಔಟ್. ನನಗೆ ಅರ್ಥವಾಯ್ತು. ಐ ಗಾಟ್ ಇಟ್ ಅಥವಾ ಐ ಸಿ. ಸ್ನೇಹಿತರೆ, ಫ್ರೆಂಡ್ಸ್ ಜೊತೆ ಇಂಗ್ಲಿಷ್ ಮಾತಾಡೋದು ಎಷ್ಟು ಕೂಲ್ ಆಗಿದೆ ಅಲ್ವಾ? ಇವತ್ತಿನ ಹೋಮ್ವರ್ಕ್ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಹೇಗಿದ್ಯಾ ಅಂತ ಇಂಗ್ಲಿಷ್ನಲ್ಲಿ ಸ್ಟೈಲಿಶ್ ಆಗಿ ಹೇಗೆ ಕೇಳ್ತೀರಾ ಅದನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಉದಾಹರಣೆಗೆ ವಾಟ್ಸಪ್ ಬ್ರೋ ಅಂತ ಬರೆಯಿರಿ. ನಾಳೆ ನಾವು ವಾಟ್ಸಾಪ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಂಗ್ಲಿಷ್ ಮೆಸೇಜ್ ಮಾಡುವುದು ಹೇಗೆ ಅನ್ನೋದನ್ನ ಕಲಿಯೋಣ. ಧನ್ಯವಾದಗಳು.